ಮತ್ತೊಬ್ಬ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಯುತ ಮಾಧವ್ ಸರ್ ಅವರು ಕೂಡ ಒಂದು ಲಂಚಿಕೆಗಳನ್ನ ವ್ಯಕ್ತಪಡಿಸ್ತೀನಿ ಅಂತ ಹೇಳಿದ್ರೆ ಅವರಿಗೂ ಕೂಡ ನಾನು ವೇದಿಕೆಗೆ ಸ್ವಾಗತ. ಎಲ್ಲ ತಾಯಂದಿರು ಮುದ್ದು ಮಕ್ಕಳು ಜಾತ್ರೆ ಹೋಗುವ ಚೌಕದಲ್ಲಿದ್ದೀನಿ ಅಂತ ಅನಿಸ್ತಿದೆ. ಮೇಲಾಗಿ ಸಮಾರಂಭದಲ್ಲಿ ಕೊನೆ ಭಾಷಣಕ್ಕೆ ಬರಬಾರ್ದು, ಸಮಾರಂಭದಲ್ಲಿ ಕೊನೆ ಭಾಷಣಕ್ಕೆ ಬರಬಾರ್ದು, ಯಾರೂ ಇರಂಗಿಲ್ಲ, ಚೇರಿ ಮಾಡ್ಬೇಕಾಗತ್ತ. ಆದ್ರೂ ನನ್ನ ವಿದ್ಯಾರ್ಥಿಗಳಿಗೆ ನಾನು ಹೇಳ್ಬೇಕು, ಎಲ್ಲರೂ ಹತ್ಕೊಂತ ಬಂದವ್ರೆ, ನಾನು ನಕ್ಕೊಂತ ಬಂದೀನಿ ಈ ಊರಿಗೆ. ಯಾಕೆಂದ್ರೆ ಅತ್ಯಂತ ಕಡು ಬಡತನದಲ್ಲಿ ಹುಟ್ಟಿದ ವ್ಯಕ್ತಿ ನಾನು. ನನಗೆ ಅನ್ನ ಕೊಟ್ಟಂತ ಭಾಗ್ಯ ಕಲ್ಪಿಸಿದ್ದು ನನ್ನ ಗುರುಗಳು, ಅದಕ್ಕೋಸ್ಕರ ನಾನು ನಕ್ಕೊಂತ ಬಂದೇನೆ ಈ ಊರಿಗೆ. ಅದ್ಭುತವಾಗಿರುವಂತಹ ಊರು. ನಾನು ಯಾಕೆ ಹೇಳ್ತೀನಿ, ಅದ್ಭುತವಾಗಿರುವಂತಹ ಊರು. ಕೇವಲ 1 ವರ್ಷ 11 ತಿಂಗಳು ನನ್ನ ಈ ಸೇವೆ ಈ ಊರೊಳಗೆ, ಕೇವಲ 1 ವರ್ಷ 11 ತಿಂಗಳು ಈ ಊರೊಳಗೆ ಸೇವೆ. ಎಂದೆಂದೂ ಮರೆಯದಂತೆ ಮಕ್ಕಳು ನನ್ನ ಹೃದಯದೊಳಗಿದಾವೆ, ಅವ್ರ ಹೃದಯದೊಳಗೆ ನಾನಿದ್ದೀನಿ. ಅದಕ್ಕೋಸ್ಕರನೇ ಪ್ರತಿ ವಾರ ಹೆಚ್ಚು ಕಮ್ಮಿ ಎವ್ರಿ ಡೇ 2 days 3 days ಕಮ್ಮಿ ನನಗೆ ಫೋನ್ ಕಾಲ್ ಬರ್ತಿರ್ತವೆ ಮಕ್ಕಳ ಜೊತೆ, ನಿಮ್ಮ ಮಕ್ಕಳ ಜೊತೆ ಮಾತಾಡ್ತಾರೆ. ನಾನು ಮಕ್ಕಳ ಬಗ್ಗೆ ಹೇಳಬೇಕಾಗಿದೆ. ನಾನು ಹೇಗೆ ಬಂದೆ ಅನ್ನೋದಕ್ಕಿಂತಲೂ, ನಾನು ಏನು ಅನುಭವಿಸೋದಕ್ಕಿಂತ ಅನ್ನೋದಕ್ಕಿಂತಲೂ ಈ ಮಕ್ಕಳ ಬಗ್ಗೆ ಮಾತಾಡಬೇಕಾಗಿದೆ. ನಾನು ಇವರೆಲ್ಲರೂ ಈ ಕಾರ್ಯಕ್ರಮ ಮಾಡ್ಬೇಕಂತ ಅನ್ಕೊಂಡು ನನಗೆ ಫೋನಲ್ಲಿ ಮಾತಾಡಿದ್ರು. ಆಯ್ತು, ಒಳ್ಳೇದು, ಬಹಳ ಖುಷಿ ಆಯ್ತು ಅಂತಂದೆ. ಇವರೆಲ್ಲರೂ ನನ್ನ ಶಾಲೆಗೆ ಬಂದರು. ಹಾಳ ಕೊಂಪೆ ಹಂಪೆ ಹಾಳ ಕೊಂಪೆ ಈಗ ಎಣ್ಣೆ ಕೊಪ್ಪಳು ಅದೇಯ. ಮೋಸ್ಟ್ಲಿ ನಮ್ಮ ಕುಮಾರಣ್ಣ ಇರ್ಬೇಕು, ಅವ್ರ ತಮ್ಮರು ಅಲ್ಲೇ ಇದ್ದಾರೆ. ಹೇಳ್ಬೋದು ಕೇಳಿ ಹಿಂಗ ಮಾತಾಡ್ಬಿಟ್ಟು ಅಂತ ಇರೋದನ್ನ ಸತ್ಯ ಹೇಳ್ಬಿಡ್ತೀನಿ. ಯಾಕಂದ್ರೆ ಮತ್ತೆ ಸ್ವರ್ಗಕ್ಕೆ ಬಂದಿತ್ತು ಕುಮಾರಣ್ಣ ಇದೇ ಊರಿಗೆನೆ, ಮತ್ತೆ ಸ್ವರ್ಗಕ್ಕೆ ಬಂದಿತ್ತು ಕುಮಾರಣ್ಣ ಈ ಊರಿಗೆ. ಅಷ್ಟೇ ಅಲ್ಲದೆ ನಾ ಫಸ್ಟ್ ಟೈಮಿಗೆ ಬಂದಾಗ ನನಗೆ ಏನು ಮಾರಾಕ್ ಬಂದಿರಿ ಅಣ್ಣಾರು ಅಂತ ಕೇಳಿದ್ರು, ಲಿಂಗಪ್ಪ ಬರ್ದರು. ಇದು ರಿಯಲ್ ಫ್ಯಾಕ್ಟ್. ನನ್ನ ಗುರುಗಳಾಗಿವೆ, ಏನ್ ಮಾರಾಕ್ ಬಂದಿರಿ ಅಣ್ಣಾರು ಅಂತ ಹೇಳಿದವನು ಲಿಂಗಪ್ಪ ಬರ್ದರು. ಆದ್ರೆ ಈ ಊರು ಮರಿಲಿಕ್ಕೆ ಸಾಧ್ಯನೇ ಇಲ್ಲ. ಅಂತಹ ಅನುಭವವನ್ನ ಕೊಟ್ಟಂತ ಊರು ಈ ನಮ್ಮ ಮಕ್ಕಳಾಗಿದ್ದಾವೆ. ಎಲ್ಲರ ಹೆಸರು ಹೇಳೋದು ಬೇಡ. ಅದ್ಭುತವಾದಂತಹ ಕಾರ್ಯಕ್ರಮವನ್ನು ನಮಗೆ ಇವತ್ತು ಸಲ್ಲಿಸಿದಿರಿ. ನಿನ್ನೆ ಏನಾಯ್ತೋ ಗೊತ್ತಿಲ್ಲ, ಇವತ್ತು ಮಾತ್ರ ಸ್ವರ್ಗವೇ ನಮಗೆ ಇವತ್ತು ದಾರಿ ಎರೆದಂಗೆ ಆಗಿದೆ ಅಂತ ಪ್ರತಿ ಮಕ್ಕಳು ಇಲ್ಲ. ನಮ್ಮ ವಿದ್ಯಾರ್ಥಿಗಳು ನಮ್ಮ ಹೂವನ್ನ ಸ್ಪರ್ಶ ಮಾಡ್ತಾರೆ ಅನ್ನೋದಕ್ಕಿಂತ ನನಗೆ ಹೆಚ್ಚು ಕಮ್ಮಿ ನಾ ಅವ್ರಿಗೆ ಮೊಮ್ಮನಾಗಿದ್ದೀನಿ. ತುಂಬಾ ತಾಯಂದಿರಿಗೆ ನಾನು ಅವ್ರಿಗೆ ಮೊಮ್ಮನಾಗಿದ್ದೀನಿ. ಕೆಲವರಿಗೆ ನನಗೆ ತಂದೆ ಸ್ವರೂಪಿ, ಕೆಲವು ತಾಯಿ ಸ್ವರೂಪಿ ಇದ್ದಾರೆ. ಅವರೆಲ್ಲರೂ ಪುಷ್ಪವನ್ನ ಅರ್ಪಿಸಬೇಕಾದಾಗ ನಾವು ಅನ್ಕೊಂತಿದ್ವಿ, ಎಂತ ಸ್ವರ್ಗಕ್ಕೆ ಬಂದ್ಬಿಟ್ಟಿವಪ್ಪ, ಎಂತ ವೃತ್ತಿಗೆ ಬಂದ್ಬಿಟ್ಟಿವ ಅಂತ ಖುಷಿ ಅನ್ಭವಿಸ್ತೀವಿ ನಾವು. ಇದನ್ನೆಲ್ಲ ಸೃಷ್ಟಿ ಮಾಡಿದ್ಯಾರು? ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರು. ಬಹಳ ಹೆಮ್ಮೆ ಪಡಬೇಕು ಇಂಥದ್ದೆಲ್ಲ. ಎಲ್ಲರೂ ಪುಟ್ಟಮಲ್ಲಪ್ಪರು ಮೂವಿ ಅನಿವಾರ್ಯ ಕಾರಣದಿಂದ ಓಡಿದ್ದಾರೆ. ಪುಟ್ಟಮಲ್ಲಪ್ಪರು ನಮ್ಮ ಜ್ಯೋತಿಷರು ತಂದೆ ಸ್ವರೂಪಿಗೆ ಆಗಿ ನನಗೆ ಅತ್ಯಂತ ಅನುಭವವನ್ನು ನಮ್ಮ ಲಕ್ಷ್ಮಣ ರೆಡ್ಡಿ ಸರು, ಚಂದ್ರಪ್ಪ ಸರು, ಹಾಗೆ ನನ್ನ ಅತ್ಯಂತ ಸಹೋದರನಾಗಿ ಸರು, ಮತ್ತೆ ಇನ್ನೊಬ್ಬರು ನಾನು ಯಾವಾಗಲೂ ಮಾತಾಡೋದು ಕುಮಾರಣ್ಣ ಅಂತಾನೆ ಮಾತಾಡ್ತೀನಿ. ಯಾವಾಗಲೂ ಕುಮಾರಣ್ಣ ಅಂತ ಮಾತಾಡಲ್ಲ, ಅಣ್ಣ ಅಂತ ಮಾತಾಡ್ತೀನಿ ನಾನು. ನನಗೆ ಫಸ್ಟಿಗೆ ಬಂದಾಗ ನನಗೆ ಇಂಗ್ಲೀಷ್ ಅಂತ ಗಂಧ ಗಾಳಿ ಗೊತ್ತಿಲ್ಲದಂತ ಮನುಷ್ಯ ಇಂಗ್ಲೀಷ್ ಅರ್ಗೆ ಕೊಟ್ಟು ಕಾಯಿ ಜಾರ್ಕೊಂಡ್ಬಿಟ್ಟೆ. ನಾನು ಇಂಗ್ಲೀಷ್ ಅರ್ಗೆ ಕೊಟ್ಟು ಸುಮ್ಮನಾಗ್ಬಿಟ್ಟೆ. ಅಣ್ಣ ನೀನ್ ಚಿಂತೆ ಮಾಡಬೇಡ, ಗಾಡಿಗೆ ಸರ್ ಆಲ್ರೆಡಿ ರಿಟೈರ್ಡ್ ಹೋಗ್ಬಿಟ್ಟಿದ್ರು, ನನಗೆ ಕನ್ನಡನೂ ಕೊಟ್ರು, ಸೊಸೆಯಲ್ಲೂ ಕೊಟ್ರು, ಚಿಂತೆ ಮಾಡಬೇಡ ಅಣ್ಣ, ನೀ ಏನ್ ತಲೆ ಕಟ್ಸ್ಕೊಬೇಡ, ನೀ ಇಂಗ್ಲೀಷ್ ಒಂದು ಮಾಡ್ಕೊಂಡು ಹೋಗುವಂತ. ಅವತ್ತಿನ ದಿನಮಾನಗಳಲ್ಲಿ ನಾನು ಕನ್ನಡ ಪಾಠ ಮಾಡಿದ್ದು. ನನ್ನ ವೃತ್ತಿ ಜೀವನದೊಳಗೆ 18 ವರ್ಷ ತುಂಬಿದೆ. ಇವತ್ತಿಗೂ ನೀವು 48 ಗಂಟೆಗಳ ಕಾಲ ಒಂದು ಸ್ಲಿಪ್ ಇಲ್ದಂಗೆ ಕನ್ನಡ ಪಾಠ ಗ್ರಾಮರ್ ಮಾಡೋದು ಮಾಡ್ತೀನಿ. ಯಾಕೆ ಅಂತಂದ್ರೆ ಅಂತ ಅನುಭವವನ್ನ ನಿಮ್ಮೊಂದಿಗೆ ಕಲಿಸ್ಲಿಕ್ಕೆ ನಾನು ಕಾರಣ ಆಗಿತ್ತು. ನಾ ಅನುಭವ ಪಡ್ಕೊಂಡಿದ್ದು ನಿಮ್ಮಿಂದ. ನಾನು 9 ಗಂಟೆಯಿಂದ 5 ಗಂಟೆವರೆಗೂ ನಾನು ಪಾಠ ಮಾಡಿದ್ದೀನಿ. ಆದ್ರೆ ನನಗೆ ಡಂಬಳ ಅಂತ ಒಂದು ಹುಡುಗ ಇದ್ದಾನೆ, ಅವನು 10 ಗಂಟೆಗೆ ನನಗೆ ಪಾಠ ಮಾಡ್ತಾನೆ. ರಿಯಲ್ ಫ್ಯಾಕ್ಟ್ ಸರ್, ರಿಯಲ್ ಫ್ಯಾಕ್ಟ್ ಸರ್. ಸಂಧಿ ಅಂದರೆ ಏನು ಹೇಳ್ತಾನೆ ನೋಡ್ರಿ ಅಂತ ಹೇಳ್ತಾನೆ, ಸಮಾಸ ಅಂದ್ರೆ ಹೇಳ್ತಾನೆ ಅಂತ ಹೇಳ್ತಾನೆ, ವಿಭಕ್ತಿ ಹೇಳ್ತಾನೆ, ಎಲ್ಲವನ್ನೂ ಹೇಳ್ತಾನೆ. ಅವನ ಎಜುಕೇಶನ್ ಲೈನೇ ಅಲ್ಲ. ನಿನ್ನೆ ಬಂದ ತಕ್ಷಣನೇ ಮುದುಕಯ್ಯ ಗುರುವಿನ ಏನ್ ಹೇಳಿದ್ನು, ಸರ್ ನಾ 8ನೇ ಕ್ಲಾಸ್ ನಿಮ್ಮ ಹತ್ರ ಹೊಡ್ತಾ ತಿನ್ನಿರಿ ಸರ್, ನನ್ನ ಒಂದ್ಸಲ ಹೊಡೀರಿ ಅಂತ. ಮಾದೇವಪ್ಪ ಸರ್ ಪಾಠ ಮಾಡೋದು ಫೇಮಸ್ ಆಗಿಲ್ರಿ, ಹೊಡೆಯೋದ್ರೂ ಫೇಮಸ್ ಆಗ್ಯಾವ. ಮಾದೇವಪ್ಪ ಸರ್ ಇದ್ರಲ್ಲೇ ಫೇಮಸ್ ಆಗಿರೋದು. ಪಾಳದವರು ಸಹ ಅದೇ ಕಥೆ ಆಗೋಯ್ತು. ರಂಗಾಪುರದಲ್ಲಿ ಹಾಗೇನು ಮಾಡ್ಲಿಲ್ಲ ಸರ್. ನಾನು ಸುಮ್ಮನೆ ಇದ್ದೆ, ಯಾಕಂದ್ರೆ ದೂರ ಊರು ಯಾಕೆ ಬೇಕಪ್ಪ, ದೂರದ ಗುಡ್ಡ ನೋಡಿಗೆ ನಮ್ಮ ಪಾಡಿ ನಗಿದು ಬಿಡೋಣ ಅಂತ ಇಲ್ಲಿಂದ ಹೋಗ್ಬಿಟ್ಟನಲ್ಲ ರಂಗಾಪುರಕ್ಕೆ. ಅಷ್ಟೇ, ನಾನೇನು ಜಾಸ್ತಿ ಅಲ್ಲೇನು ತಲೆ ಕಟ್ಸ್ಕೊಳಕ್ ಹೋಗ್ಲಿಲ್ಲ. ಸುಮ್ಮನೆ ನನ್ನ ಪಾಡಿ ನಾನು ನೌಕರಿ ಮಾಡ್ಕೊಂಡು ಊರ್ ಕಡೆ ಹೋಗ್ಬಿಟ್ಟೆ. ಊರ್ ಕಡೆನೇ ಟ್ರಾನ್ಸ್ಫರ್ ಆಗಿ ಹೋಗ್ಬಿಟ್ಟೆ. ಬಹಳ ಖುಷಿಯ ವಿಚಾರ.
ಇಂತಹ ಅದ್ಭುತವಾದಂತಹ ಕಾರ್ಯಕ್ರಮವನ್ನು ನೀವೆಲ್ಲ ಹಮ್ಮಿಕೊಂಡಿದ್ದೀರಿ. ಅದೆಷ್ಟು ದುಡ್ಡುಗಳನ್ನ ಸುರಿದಿರೋ ಗೊತ್ತಿಲ್ಲ, ಅದೆಷ್ಟು ತನ್ನ ಮನವನ್ನ ಸವಿಸಿದರೂ ಗೊತ್ತಿಲ್ಲ, ನಿಮ್ಮನ್ನ ನೀವು ಎಷ್ಟು ತ್ಯಾಗ ಮಾಡಿದಿರೋ ಗೊತ್ತಿಲ್ಲ, ನಿಮ್ಮ ಫ್ಯಾಮಿಲಿಗಳನ್ನ, ನಿಮ್ಮ ತಂದೆ ತಾಯಿಗಳನ್ನ ಎಷ್ಟು ಜನ ನೀವೆಲ್ಲ ಬಿಟ್ಟು ಬಂದು ಈ ಅದ್ಭುತ ಕಾರ್ಯಕ್ರಮವನ್ನು ನೀವೆಲ್ಲ ಮಾಡಿದಿರಲ್ಲ, ನಿಮಗೊಂದು ದೊಡ್ಡ ಸಲ್ಯೂಟ್ ನಂದು. ಬಹಳ ಹೆಮ್ಮೆ ಅನ್ಸುತ್ತೆ. ನೀವೆಲ್ಲರೂ ಹೋಗ್ತಿದ್ರಿ ಆ ಮುರುಡೇಶ್ವರ ಜಾತ್ರೆಗೆ, ಬಹಳ ಖುಷಿ ಅನಿಸ್ತದ. ನನ್ನ ಅಳಿಯನ್ನು ಕರ್ಕೊಂಡು ಬಂದಿದ್ದೆ ನಾನು, ನಿನ್ನೆ ಅಲ್ಲಿ ಬರ್ಬೇಕಾದ್ರೆ ಹೇಳಿದೆ, ಅಳಿಯ ಇದು ಮುರುಡೇಶ್ವರ ಜಾತ್ರೆ ಅಂತ ತುಂಬಾ ಚೆನ್ನಾಗಿ ನಡೀತೈತೆ ಅಂತ, ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋಗೋಣ ಅಂತಂದೆ. ಪಾಪ ಅವ್ರಿಗೆ ಅದಕ್ಕೆ ಸುಮ್ಮನೆ ಸ್ವಲ್ಪ ಅಲ್ಲಿ ಮಲ್ಕೊಂಡಿದ್ದಾರೆ. ನಾನು ಫಸ್ಟ್ ಬಂದಾಗ ಬಹಳ ಹೆಮ್ಮೆ ಅನ್ನಿಸ್ತು. ಹೋಗ್ಬೇಕಾದಾಗ ಬೇಗ ನನಗೆ ಗೇಟ್ ಪಾಸ್ ಆಗಿಬಿಡುತ್ತೆ ಈ ಊರಿಂದ ಬೇಗನೆ ಗೇಟ್ ಪಾಸ್ ಆಯ್ತು. 1 ವರ್ಷ 11 ತಿಂಗಳು ಇನ್ನು PP ಡಿಕ್ಲೇರ್ ಆಗಿರ್ಲಿಲ್ಲ, ಅವಾಗಲೇ ಕಳಿಸಿದ್ರು. ಆದ್ರೆ ಸಿಂಧುತ್ವನೇ ಆಗಿರ್ಲಿಲ್ಲ. ನನಗೆ ಪೇಮೆಂಟ್ ಮಾಡಿಸ್ತವ್ರು ಯಾರಪ್ಪ ಅಂದ್ರೆ NV ಗಾಣಿಯರ್ ಸರ್ ಮತ್ತೆ ನಮ್ಮ ಕುಟುಂಬಲ್ಲಪ್ಪ ಸರ್. ಆ ಸಿಂಧುತ್ವ ಅನ್ನುವಂತ ಪದ ಅಲ್ಲಿ ಬಂದಿದೆ. 11ನೇ ಕಾಲಂ 11ನೇ ನಂಬರ್ ಅದೇ ಇತ್ತು. ಅದನ್ನ ಕಟ್ ಮಾಡಿದ್ರು, ಕೆಳಗಡೆ ಮೇಲೆ ಇಟ್ಟಿದ್ರು, ತಗೊಂಡು ಜೆರಾಕ್ಸ್ ಮಾಡಿ ಕೊಟ್ಟರು, ಪೇಮೆಂಟ್ ತಗೊಂಡು ಈ ಊರಿಂದ ನಾನು ಆ ಕಡೆಗೆ ಹೋದ್ನಿ. ಬಹಳ ಖುಷಿ ಪಡ್ತೇನ್ರಿ. ಮತ್ತೆ ಹುಡುಗರೆಲ್ಲ ಹೇಳ್ತಾರೆ, ಸರ್ ನೀವು ಶಾಲೆಗೆ ಬರ್ರಿ ಅಂತ. ನಾನ್ ಬರೋದಕ್ಕಿಂತ ಅತ್ಯಂತ ಅದ್ಭುತವಾದಂತಹ ಶಿಕ್ಷಕರು ಶಾಲೆಗೆ ಬಂದಿದ್ದಾರೆ. ನಾನು ಅತ್ಯಂತ ಹಿರಿಯ ಅಣ್ಣ ಅಂತಂದ್ರೆ ನಾನು ಪೂಜಾರಣ್ಣ, ಸುರೇಶ್ ಪೂಜಾರ್ ಸರ್ ಗುರುಗಳ. ನಾ ಹೆಮ್ಮೆ ಪಡ್ಬೇಕ್ರಿ, ಅದು ಹೇಳ್ಬೇಕು. ನಾ ಯಾಕೆ ಹೇಳ್ಬೇಕು ಅಂತಂದ್ರೆ, ಹೇಗೆ ಬಂದ್ವಿ, ಹೇಗೆ ಹೋದ್ವಿ, ಹೇಗೆ ನೌಕರಿ ಮಾಡಿದ್ವಲ್ಲ, ಇಲ್ಲಿರುವಂತರನ್ನ ಹೇಗೆ ಬಳಸ್ಕೋಬೇಕು ಅನ್ನೋದು ಇಲ್ಲಿಯ ಮಕ್ಕಳಿಗೆ, ಇಲ್ಲಿಯ ಪೋಷಕರಿಗೆ ಬೇಕು. ಜೈವದಲ್ಲಿ ಮೋಸ್ಟ್ಲಿ ಇಲ್ಲೇ ಅದ ಅನ್ಸುತ್ತೆ, ಸೈಯದಲ್ಲಿ ಇಲ್ಲೇ ಅದ ಅಂತ ಅನ್ಸುತ್ತೆ. ಹಕ್ಕೆಂದು ಹೊಡಿತಿದ್ದೆ, ಕಂಪ್ಲೇಂಟ್ ಫಸ್ಟ್ ಅವನು ತಗೊಂಡ್ಬರೋ. ಹೈಯೆಸ್ಟ್ ಹೊಡೆದವ್ ನಾನು. ಈಗ ಅಂತ ಮದೇವಪ್ಪ, ಅದು ಯಾವಾಗಲೂ ಮದೇವಪ್ಪ ಅಂತಾನೆ ಮಾತಾಡ್ತೀನಿ ನಾನು. ನಮ್ಮ ಅಣ್ಣದ ಈ ಹೊಡೆಂಗಲ್ ಕಣ ನಂಗೆ ಕುಮಾರಣ್ಣ ಅಂತೈತೆ. ಮದೇವಪ್ಪ ಅವಾಗ ನಂಗೆ ಇಲ್ಲ, ಈಗ ತುಂಬಾ ಬದಲಾಗೋಗ್ಬಿಟ್ಟಿದೆ, ಹೊಡೆದಿಲ್ಲ ಪೇರೆಂಟ್ಸ್ ಬರ್ತಾರೆ ಅಂತ. ಬಹಳ ಖೇದಕರ ಸಂಗತಿ ಇದು. ಇದೆಲ್ಲ ಆಗಬಾರ್ದ್ರಿ. ಯಾಕೆ ಹೇಳ್ತೀನಿ ನಿಮ್ಗೆ, ಅದ್ಭುತವಾಗಿರುವಂತಹ ಶಿಕ್ಷಕರು ತುಂಬಾ 2004ರಲ್ಲಿ ನೌಕರಿ ತಗೊಂಡವರು, 23-24 ವರ್ಷಗಳ ಸುದೀರ್ಘ ಕಾಲ ಅನುಭವವನ್ನು ಹೊಂದಿದಂತ ಶಿಕ್ಷಕರು. ಹಾಗೇನೆ ಈಗ ರಾಕೋಡ್ ಸರ್ MS ರಾಕೋಡ್ ಸರ್ ಅಂತಿದ್ದಾರೆ. ನಾನು ಇಲ್ಲಿಂದ ಹೋಗ್ಬೇಕಾದ್ರೆ ಅವರು ಖುಷಿ ಪಟ್ಟಿದ್ದಾರೆ. ಯಾಕಂದ್ರೆ ಅವರು ಅತ್ಯಂತ ಸ್ನೇಹಿತರು ಇಲ್ಲಿ ಪ್ರಮೋಷನ್ ಆಗಿ ಯುವರಾಜ್ ನಾಯಕ್ ಅಂತೇಳಿ ಹೆಡ್ ಮಾಸ್ಟರ್ ಆಗಿ ಬಂದ್ಬಿಟ್ಟು ಅವ್ರಿಗೆ ಖುಷಿ ಆಗ್ಬಿಡ್ತು. ನಾನು ದುಃಖರಾಗ ಇಲ್ಲಿಂದ ಊರಿಗೆ ಹೋಗ್ಬೇಕಾಗ್ತದೆ. ಇಲ್ಲಿಗೆ ಬರ್ಬೇಕಾದ್ರೆ ಹೆಂಗೆ ಬಂದು ಹೆಂಗೆ ಬಿಟ್ಟು ಅಲ್ಲ, ನನಗೆ ಇಲ್ಲಿ ಬರ್ಬೇಕಾದಾಗ ಅತ್ಯಂತ ಖುಷಿಯಿಂದ ಬಂದೀನಿ. ಇವತ್ತು ಹಂಗೆ ಬಂದೀನಿ. ಹೋಗ್ಬೇಕಾದಾಗ ದುಃಖ ಆಗ್ತೈತೆ. ಯಾಕೆಂದ್ರೆ ಮತ್ತೆ ಈ ಮಕ್ಕಳು ಬಿಟ್ಟು ಹೋಗ್ಬೇಕಲ್ಲ ಅಂತ. ಎಲ್ಲ ಹುಡುಗರು, ಸರ್ ನೀವು ಇವತ್ತು ಹೋಗ್ತೀರಾ? ಹ್ಞೂ ಕಣ, ನಾಳೆ ಡ್ಯೂಟಿಗೆ ಹೋಗ್ಬೇಕು. ಸರ್ ನಿಮ್ಗೆ ಎಷ್ಟು ಗಂಟೆ ಆಗ್ತಂತ ಗೊತ್ತಿಲ್ಲ, ನಾವೇ ಬಿಟ್ಟು ಬರ್ತೀವಿ, ಇವತ್ತೊಂದಿನ ನಮ್ಮ ಜೊತೆಗಿರಿ ಅಂತ. ಯಾಕಿದು ಅಂತಂದ್ರೆ, ಮಕ್ಕಳ ಹೃದಯದೊಳಗೆ ನಾವೆಲ್ಲಾ ಶಿಕ್ಷಕರು ನಿಮ್ಮ ಹೃದಯದೊಳಗೆ ಇದ್ದೀವಿ ಅನ್ನೋ ಕಾರಣವೇ ಈ ಅದ್ಭುತವಾದಂತಹ ಕಾರ್ಯಕ್ರಮ, ಅದ್ಭುತವಾಗಿರುವಂತಹ ಯೋಜನೆ ಮಾಡಿದ್ದೀವಿ. ಆದ್ರೆ ನಮ್ಗಿಂತ ಹಿರಿಯವರು SS ಪಾಟೀಲ್ ಸಾಹೇಬರು ಎಂದೂ ಶಿಕ್ಷಕರಿಂದ ನಮಸ್ಕಾರ ಮಾಡಿಸ್ಕೊಳ್ಳಲಿಲ್ಲ. ಅದು ಅತ್ಯಂತ ಹೆಮ್ಮೆಯ ವಿಚಾರ. ಯಾಕಂದ್ರೆ ಅಂತಹ ಪ್ರವೃತ್ತಿ ಈ ಮಣ್ಣೊಳಗೆ ಐತೆ ಅನ್ನೋದಕ್ಕೆ ಮತ್ತೊಂದು ಕಾರಣ ಅಂದ್ರೆ, ಎಲ್ಲಾ ತಾಯಂದ್ರು ನಿಮ್ಮ ಊರಾಗೆ ದೇವಿ ಇದೆಯಲ್ಲ, ದೇವಿ ಯಾವುದು ದ್ಯಾಮವ್ವ, ನಮ್ಮ ಕಡೆ ಎಲ್ಲ ಗ್ರಾಮ ದೇವಿ ಜಾತ್ರೆ ಮಾಡ್ತೀವಿ, ಮೆರವಣಿಗೆ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ ಅಂದ್ರೆ, ನಮ್ಮ ಕೈಯಾಗಿರೋ ಹೂನ ದೇವತೆಗೆ ಅರ್ಪಿಸಿ ನಮಸ್ಕಾರ ಮಾಡ್ತೀವಿ. ನಮ್ಮನ್ನ ಇವತ್ತು ದೇವರಂತ ಕಂಡ್ರಲ್ರಿ ಈ ಊರ್ ಜನ ದೇವರಂತ ಕಂಡು ಹೂವನ್ನು ಅರ್ಪಿಸಿ ನಮಸ್ಕಾರ ಮಾಡಿದ್ರಲ್ಲ ನನ್ನ ಅಜ್ಜಿಗಳು ಮತ್ತೆ ತಂದೆ ತಾಯಂದಿರುಗಳು. ನಮ್ಮನ್ನ ದೇವರಂತ ಕಾಣುವಂತ ಊರಿದಾಗಿದೆ. ಎಷ್ಟೋ ಜನ ಇಲ್ಲಿರುವಂತ ಜನ ಚಪ್ಪಲನ್ನ ಕಡೆ ಬಿಟ್ಟು ಬರುವಂತಹ ರಥ ಏನಿತ್ತಲ್ಲ, ದೇವರ ರಥ, ಆ ರಥಕ್ಕೆ ನಮಸ್ಕರಿಸಿದ್ರಲ್ಲ, ಅಂತಹ ಒಂದು ಸಂಸ್ಕೃತಿಯನ್ನ ಉಳಿಸ್ಕೊಂಡಿದ್ದು ಈ ಮಣ್ಣು. ಹಾಗಾಗಿ ದಯವಿಟ್ಟು ನನ್ನ ಈಗಿರುವ ವಿದ್ಯಾರ್ಥಿನಿಯರು, ಈಗಿರುವಂತವರು ದಯವಿಟ್ಟು ಈ ಶಿಕ್ಷಕರನ್ನ ಉತ್ತಮವಾಗಿ ನಿಮ್ಮ ಶೈಕ್ಷಣಿಕ ಪ್ರಗತಿಗೆ ಬಳಸ್ಕೊಳ್ಳಿ ಅನ್ನುವಂತ ಮಾತನ್ನು ಹೇಳ್ತಾ, ನನ್ನ ಹಳೆಯ ವಿದ್ಯಾರ್ಥಿಗಳು ಇದಕ್ಕೆ 50 ವರ್ಷ ತುಂಬಿದೆ. ಮುಂದೆ ಇದಕ್ಕೊಂದು ಸುವರ್ಣ ಮಹೋತ್ಸವವನ್ನು ನೀವೇನು ಮಾಡ್ತೀರಿ. ನಾನು ಇವಾಗಲೇ ನಿಮ್ಗೆ ಏನು ಕೇಳ್ತೀರೋ ಆ ದೇಣಿಗೆಯನ್ನು ನಾನು ಅರ್ಪಿಸ್ಲಿಕ್ಕೆ ನಾನು ತಯಾರಿದ್ದೀನಿ. ಇಷ್ಟು ಅಂತ ಹೇಳಿ ಹೋಗೋದಿಲ್ಲ. ಚೆನ್ನಾಗಿ ಮಾಡಿ ಮರೆಯದಂತಹ ಕ್ಷಣವನ್ನು ನಮಗೆಲ್ಲ ಕಲ್ಪಿಸಿದ್ದೀರಿ. ಅಭಿಮಾನದಿಂದ ನಿಮಗೆಲ್ಲರಿಗೂ ನನ್ನ ಪ್ರೀತಿಯ ಮಕ್ಕಳು, ನಿಮ್ಮಿಂದ ನಾವು ಅನ್ನ ತಿಂತಿದ್ದೀವಿ. ಆ ಅನ್ನದ ಪ್ರತಿಫಲವೇ ನೀವು. ನಿಮಗೊಂದು ದೊಡ್ಡ ನಮಸ್ಕಾರಗಳನ್ನು ಹೇಳ್ತಾ ಕೊನೆಯ ಭಾಷಣವನ್ನು ಮುಗಿಸ್ತೀವಿ. ಅದ್ಭುತವಾಗಿ ಮಾತನಾಡಿ ಈ ಒಂದು ಗ್ರಾಮದ ಎಲ್ಲ ವಿದ್ಯಾರ್ಥಿಗಳ ಮೆಚ್ಚುತ್ತಿದ್ದಾರೆ.